ಎಲ್ಲರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ಲ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹಿಂದಿನ 9 ವಿಡಿಯೋಗಳಲ್ಲಿ ಹತ್ತಿ ಮತ್ತು ಪರ್ಲ್ಸ್ ಉಪಯೋಗಿಸಿಕೊಂಡು ಹತ್ತಿ ಹಾರಗಳನ್ನು ಮಾಡೋದನ್ನು ತೋರಿಸಿಕೊಟ್ಟಿದ್ದೆ. ಈ ವಿಡಿಯೋದಲ್ಲೂ ಕೂಡ ಅದನ್ನೇ ತೆಗೆದುಕೊಂಡು ಒಂದು ಹಾರವನ್ನು ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ಇದು ಒಂದು ಹೊಸ ರೀತಿಯ ಡಿಸೈನ್ ಅಂತಲೇ ಹೇಳ್ಬೋದು. ಹತ್ತಿ ಎಳೆಗಳು, ಪರ್ಲ್ಸ್, ದಾರ, ಫೆವಿಕಾಲ್, ಕತ್ತರಿ, ಕಲರ್ ಶೈನಿಂಗ್ ಪೇಪರು ಇಷ್ಟನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತೆಗೆದುಕೊಳ್ತಾ ಇದ್ದೀನಿ. ಈ ಹಾರ ಮಾಡಿದ ನಂತರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮೊದಲಿಗೆ ನಾನು ಹತ್ತಿ ಎಳೆಗಳನ್ನು ತೆಗೆದುಕೊಂಡಿದ್ದೀನಿ. ಸ್ವಲ್ಪ ದಪ್ಪ ಎಳೆಗಳನ್ನು ತಗೊಳ್ಬೇಕಾಗತ್ತೆ. ಶೈನಿಂಗ್ ಪೇಪರ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫೆವಿಕಾಲ್ ತಗೊಳ್ತಾ ಇದ್ದೀನಿ. ಇವಾಗ 2 ಹತ್ತಿ ಎಳೆಗಳನ್ನು ತೆಗೆದುಕೊಂಡು ಶೈನಿಂಗ್ ಪೇಪರ್ನಿಂದ ಸುತ್ತು ಹಾಕಿ ತುದಿಯಲ್ಲಿ ಫೆವಿಕಾಲ್ ಹಾಕಿ ಅಂಟಿಸ್ತಾ ಇದ್ದೀನಿ. ನಾನು ಸಾಧ್ಯವಾದಷ್ಟು ಇದುವರೆಗೂ ಯಾರೂ ಮಾಡಿರದೇ ಇರುವಂಥ ಹೊಸ ರೀತಿಯ ಹಾರಗಳನ್ನು, ಡಿಸೈನುಗಳನ್ನು ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಹಾಗೆಯೇ ಒಂದಿಷ್ಟು ಹೊಸ ರೀತಿಯ ಡಿಸೈನ್ಗಳನ್ನು ಈಗಾಗಲೇ ಮಾಡಿ ತೋರಿಸಿಕೊಟ್ಟಿದ್ದೀನಿ. ಈಗ ಕೆಳಭಾಗದಲ್ಲಿ ಇನ್ನೊಂದು ಶೈನಿಂಗ್ ಪೇಪರ್ ಅಂಟಿಸ್ತಾ ಇದ್ದೀನಿ. ಸಾಧ್ಯವಾದಷ್ಟು ಹತ್ತಿರ ಅಂಟಿಸ್ಕೋಬೇಕಾಗತ್ತೆ. ಜಾಸ್ತಿ ಡಿಸ್ಟೆನ್ಸ್ ಇರಬಾರ್ದು. ಈ ರೀತಿ ಹಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೋಬೇಕಾಗತ್ತೆ. ಇವಾಗ ನಾನು 4 ಎಳೆಗಳನ್ನು ತೆಗೆದುಕೊಂಡು, ಬೇರೆ ಬೇರೆ ಎಳೆಗಳನ್ನು ತೆಗೆದುಕೊಂಡು ಶೈನಿಂಗ್ ಪೇಪರನ್ನು ಕಟ್ ಹಾಕಿದ್ದೀನಿ. ಎಲ್ಲವನ್ನು ಈಗ ನೀಟಾಗಿ ಜೋಡಿಸ್ಕೋಬೇಕಾಗತ್ತೆ. ಸೂಜಿ ಮತ್ತು ದಾರ ತೆಗೆದುಕೊಂಡಿದ್ದೀನಿ. ಮೊದಲನೇ ರಿಂಗನ್ನು ಬಿಟ್ಟು 2ನೇ ರಿಂಗ್ ತೆಗೆದುಕೊಂಡು ಅದಕ್ಕೆ ದಾರದಿಂದ ಗಂಟು ಹಾಕ್ತಾ ಇದ್ದೀನಿ. ಇದನ್ನು ತೋರಿಸಿಕೊಟ್ಟಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಈ ರೀತಿ ಗಂಟು ಹಾಕ್ಕೋಬೇಕು. ಇವಾಗ ಒಂದು ದೊಡ್ಡ ಸೈಜಿನ ಪರ್ಲ್ ಪೋಣಿಸ್ತಾ ಇದ್ದೀನಿ. 2ನೇ ರಿಂಗ್ನಲ್ಲಿ ಸೂಜಿಯನ್ನು ತೋರಿಸ್ತಾ ಇದ್ದೀನಿ. ಇವಾಗ ಮತ್ತೆ ಪುನಃ ಇನ್ನೊಂದು ಪರ್ಲ್ ನಾನಿಲ್ಲಿ ಚಿಕ್ಕ ಸೈಜ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನೇ ದೊಡ್ಡ ಹಾರ ಮಾಡಿದಾಗ ತುಂಬ ಗ್ರ್ಯಾಂಡಾಗಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ನೋಡ್ಬೋದು ನೀವು ಒಂದು ಸಾರಿ. ಈಗ ಮತ್ತೆ ಪರ್ಲ್, ವೈಟ್ ಪರ್ಲ್. ಲಾಸ್ಟ್ ರಿಂಗ್ಗೆ ಸೂಜಿಯನ್ನು ತೋರಿಸಿ ತೆಗಿತಾ ಇದ್ದೀನಿ. ಇವಾಗ ಸ್ವಲ್ಪ ಚಿಕ್ಕ ಸೈಜ್ನಲ್ಲಿ ಬ್ಲೂ ಕಲರ್ ಪರ್ಲ್ ತೆಗೆದುಕೊಳ್ತಾ ಇದ್ದೀನಿ. 4 ಪರ್ಲ್ ಪೋಣಿಸ್ತಾ ಇದ್ದೀನಿ. ನಾನು ಜಾಸ್ತಿ ಪರ್ಲ್ ಪೋಣಿಸ್ತಾ ಇಲ್ಲ, ಯಾಕೆಂದರೆ ಹಾರವನ್ನು ಮೇಲಕ್ಕೆ ಎತ್ತಿದಾಗ ಪರ್ಲ್ ಕೆಳಕ್ಕೆ ಜಾರಬಾರ್ದು. ಅದಕ್ಕೋಸ್ಕರ ಜಾಸ್ತಿ ಪರ್ಲ್ ಪೋಣಿಸಿಲ್ಲ. ಕೆಳಭಾಗದಲ್ಲಿರುವಂಥ ರಿಂಗ್ಗೆ ತೂರಿಸಿ ತೆಗಿತಾ ಇದ್ದೀನಿ. ಸೂಜಿಯನ್ನು ಟೈಟಾಗಿ ಎಳಿಬೇಕು. ಪರ್ಲ್ ಟೈಟಾಗಿ ಕೂತ್ಕೊಳ್ಬೇಕು. ಹಾರವನ್ನು ಎತ್ತಿದಾಗ ಕೆಳಕ್ಕೆ ಜಾರಬಾರ್ದು. ಆ ರೀತಿ ಟೈಟಾಗಿ ದಾರವನ್ನು ಎಳಿಬೇಕು. ಈಗ ಮೇಲೆ ಮಾಡಿದ ರೀತಿಯಲ್ಲೇ ಪರ್ಲನ್ನು ತೂರಿಸ್ಕೊಂಡು ಹೋಗಬೇಕು, ಒಂದರ ಪಕ್ಕ ಒಂದು. ಈಗಾಗಲೇ ನಿಮಗೆ ಡಿಸೈನು ಐಡಿಯಾ ಬಂದಿರುತ್ತೆ.
ಈ ಡಿಸೈನ್ ಮಾಡೋದಕ್ಕೆ ಜಾಸ್ತಿ ಹತ್ತಿ ಎಳೆಗಳು ಬೇಕಾಗಲ್ಲ, ಜಾಸ್ತಿ ಟೈಮ್ ಬೇಕಾಗಲ್ಲ, ಜಾಸ್ತಿ ಕಷ್ಟಪಡಬೇಕಾಗಿಲ್ಲ. ಹಾರ ಡೆಕೋರೇಟ್ ಮಾಡೋ ಅಂಥ ಅವಶ್ಯಕತೆ ಕೂಡ ಇಲ್ಲ. ಹಾರ ಮಾಡಿದ ನಂತರ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ 3ನೇ ರಿಂಗು. ಲಾಸ್ಟ್ ರಿಂಗ್. ಇವಾಗ ಮತ್ತೆ 4 ಬ್ಲೂ ಕಲರ್ ಪರ್ಲ್ ಪೋಣಿಸ್ತಾ ಇದ್ದೀನಿ. ಈಗ ಕೆಳಭಾಗದಲ್ಲಿರುವ ರಿಂಗ್ ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಾ ಇದೆ. ಇದೇ ರೀತಿ ಮತ್ತೆ ಪುನಃ ವೈಟ್ ಪರ್ಲ್ ಇದೇ ರೀತಿ ಹಾರವನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗಿದೆ. ಈಗ ಮುಗಿದಿದೆ ಹಾರ ಇಲ್ಲಿಗೆ. ಇದಕ್ಕೆ ನಾನು ಪದಕ ಇಟ್ಟಿಲ್ಲ. ಹಾರ ಲೈಟ್ ವೆಯ್ಟ್ ಇರೋದರಿಂದ ಪದಕದ ಭಾರವನ್ನು ತಡೆಯದೇ ಇರ್ಬೋದು ಅಂದ್ಕೊಂಡು ಹಾಗೆ ಬಿಟ್ಟಿದ್ದೀನಿ. ಡಿಸೈನ್ ಮುಗಿದಿದೆ. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.